ಶ್ರೀ ಮಹಾಗಣಪತೆ ನಮಃ. ಶ್ರೀ ಸರಸ್ವತಿ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಹನುಮಂತನು ಸೀತೆ ವಾರ್ತೆಯನ್ನು ಹೇಳಿದ ಮೇಲೆ ರಾಮ ಯೋಚನೆ ಮಾಡ್ತಾ ಇದ್ದಾನೆ, ಸಮುದ್ರ ತೀರಕ್ಕೆ ಹೇಗೆ ಹೋಗೋದು ಅಂತ ರಾಮನಿಗೆ ಯೋಚನೆ ಆಯಿತು. ಸಮುದ್ರವನ್ನು ದಾಟೋದು ಒಂದು ಯೋಚನೆ ಆದರೆ ಸಮುದ್ರ ತೀರಕ್ಕೆ ಹೋಗ್ತಕ್ಕಂಥದ್ದು ಹೇಗೆ? ಏಕೆಂದರೆ ದಟ್ಟವಾದ ಬೆಟ್ಟಗಳು, ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಶ್ರೀರಾಮನ ಚಿಂತೆಯನ್ನು ಗ್ರಹಿಸ್ತಿರ್ತಕ್ಕಂಥ ಸ್ವಾಮಿಗೆ ಗೊತ್ತಾದ ಆಂಜನೇಯ ರಾಮನಿಗೆ ಧೈರ್ಯ ಹೇಳಿದ, ಪ್ರಭು ಏನೂ ತೊಂದರೆ ಇಲ್ಲ, ಏನೂ ಯೋಚನೆ ಮಾಡಬೇಡಿ. ಶ್ರೀರಾಮನನ್ನು ತನ್ನ ಭುಜದ ಮೇಲೆ ಕೂರಿಸ್ಕೊಂಬಿಟ್ಟು ಲಕ್ಷ್ಮಣನನ್ನು ಅಂಗದನ ಭುಜದ ಮೇಲೆ ಕೂರಿಸಿ ನೇರವಾಗಿ ಸಮುದ್ರ ತೀರಕ್ಕೆ ಬರ್ತಾರೆ. ಬಾಕಿ ಕಪಿ ಸೈನ್ಯವೆಲ್ಲ ಒಬ್ಬರ ಮೇಲೆ ಒಬ್ಬರು ಬರ್ತಾರೆ, ಅದು ಬೇರೆ. ಆದರೆ ರಾಮನಿಗೆ ಯಾಕೆ ಯೋಚನೆ ಆಯ್ತಂತ ಇದುವರೆಗೂ ದಣೆ ಹೋಗಿಬಿಟ್ಟಿದ್ದಾನೆ ಪಾಪ. ನಡೆದು 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 ಎಲ್ಲಿಂದ ನಡೆದಿದ್ದಾನೆ, ಸಾಕಾಗಿಬಿಟ್ಟಿದೆ. ಇನ್ನು ಮುಂದೆ ನಡೆಯೋಕ್ಕಾಗಲ್ಲ ಅವನಿಗೆ, ಆ ಥರ ಆಗೋಗಿದೆ ಪರಿಸ್ಥಿತಿ. ಹಾಗಾಗಿ ಒಂದು ಭುಜದ ಮೇಲೆ ಲಕ್ಷ್ಮಣ, ಒಂದು ಭುಜದ ಮೇಲೆ ರಾಮನನ್ನು ಕೂರಿಸ್ಕೊಂಡು ಹನುಮಂತನು ತನ್ನ ಬಲದಿಂದ, ತನ್ನ ಶಕ್ತಿಯಿಂದ, ತನ್ನ ಒಂದು ವರಬಲದಿಂದ ಅವರಿಬ್ಬರನ್ನ ಸಮುದ್ರ ತೀರಕ್ಕೆ ತಂದು ಬಿಡ್ತಾನೆ. ಆ ದೃಶ್ಯವನ್ನು, ಆ ಫೋಟೋಗಳನ್ನು ನಾವು ನೋಡ್ತಾ ಇದ್ದೀವಿ. ನಾವು ರಾಮ ಲಕ್ಷ್ಮಣರನ್ನು, ಅಂದರೆ ಲಕ್ಷ್ಮಣನನ್ನು ಯಾರ ಮೊದಲಾಗಿ ಇಬ್ಬರನ್ನು ಕೂರಿಸ್ಕೊಂಡ. ಅದರ ಅಂಗದ ಹೇಳ್ತಾನೆ, ಸ್ವಾಮಿ ನನ್ನ ಮೇಲೆ ಯಾರೊಬ್ಬರು ಕೂರಬಾರ್ದ. ಅದಕ್ಕೆ ಲಕ್ಷ್ಮಣನನ್ನು ಅಂಗದನ ಭುಜದ ಮೇಲೆ ಕೂರಿಸ್ಕೋತಾನೆ. ಮೊದಲು ಇಬ್ಬರನ್ನು ಕೂರಿಸ್ತಾನೆ, ಅದರ ಅಂಗದ ಬೇಡ್ಕೊಂಡು ಕೂಡಲೇ ಅಂಗದ ಭುಜದ ಮೇಲೆ ಕೂರಿಸ್ತಾನೆ. ತಾನು ರಾಮನನ್ನು ಹೊತ್ತುಕೊಳ್ತಾನೆ. ಸಮುದ್ರ ತೀರಕ್ಕೆ ಬರ್ತಾರೆ. ಸುಗ್ರೀವ ವಾನರ ಸೈನ್ಯವನ್ನು ಪ್ರತ್ಯೇಕ ವಿಭಾಗವಾಗಿ ವಿಂಗಡಣೆ ಮಾಡಿ ಶಿಸ್ತಿನಿಂದ ಸಮುದ್ರ ತೀರಕ್ಕೆ ಕರೆದುಕೊಂಡು ಬರ್ತಾರೆ. ಎಲ್ಲರನ್ನೂ ಕೂಡ ಬೇರೆ ಬೇರೆಯ ತುಕಡಿಗಳಾಗಿ, ಬೇರೆ ಬೇರೆಯ ಕಪಿಗಳು, ಕಾಲಾಳುಗಳು ಬೇರೆ, ದೋಣಿಲಿ ಹೋಗೋರು ಬೇರೆ, ಬೇರೆ ಬೇರೆ ತರಹ ನೀರಿನಲ್ಲಿ ಹೋಗೋರು, ಈಜು ಅಂತಕ್ಕಂಥವರು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಭಾಗಗಳನ್ನಾಗಿ ಮಾಡಿ ಕರ್ಕೊಂಡು ಬರ್ತಾರೆ. ಸಮುದ್ರ ತೀರದಲ್ಲಿ ವಾನರ ಸೈನ್ಯ ಬಿಡಾರು ಮಾಡ್ತದೆ. ಅಲ್ಲಿ ಈ ಸಮುದ್ರವನ್ನು ದಾಟ್ತಕ್ಕಂಥದ್ದು ಹೇಗೆ ಅಂತ ಶ್ರೀರಾಮ ಆಲೋಚನೆ ಮಾಡ್ತಾ ಇದ್ದ. ಅಯ್ಯೋ, ಸಮುದ್ರ ತೀರಕ್ಕೆ ಹೇಗೋ ಬಂದೀವಿ ನಾವು, ಆದರೆ ಸಮುದ್ರವನ್ನು ನಾವು ದಾಟುವುದು ಹೇಗೆ ಅಂತ ಆ ಯೋಚನೆಯಲ್ಲಿ ಇದ್ದಾನೀಗ. ಅಷ್ಟರಲ್ಲಿ ಆಕಾಶದಲ್ಲಿ ರಾವಣಾಸುರನನ್ನು ಹೋಲ್ತಕ್ಕಂತಹ ಒಬ್ಬ ಬಲಿಷ್ಠ ರಾಕ್ಷಸ ಕಾಣಿಸ್ಕೋತಾನೆ. ಏನೋ ಎಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ, ಏನು ಮಾಡೋದು, ಹೋಗೋದು ಹೇಗೆ ಅಂತ. ಇದ್ದಕ್ಕಿದ್ದಾಗ ಆಕಾಶದಲ್ಲಿ ದೊಡ್ಡ ವಿಮಾನ ಬರ್ತಾ ಇದೆ. ರಾವಣಾಸುರ ಥರನೇ ಇದ್ದಾನೆ, ಬಂದು ಇಳಿತಾ ಇದೆ. ಅಲ್ಲಿಂದ ಮಾತು ಬರ್ತಾ ಇದೆ, ಶರಣು ರಾಮಚಂದ್ರ, ಶರಣು ಅಂತ ಕೂಗ್ತಾ ಇದೆ. ಇದು ಮನುಷ್ಯನು ಇಲ್ಲ ಒಂದು ಬೆಟ್ಟ ಹಾರ್ಕೊಂಬರ್ತಾ ಇದೆಯೋ ಗೊತ್ತಾಗ್ತಿಲ್ಲ. ನಿಧಾನವಾಗಿ ನೋಡ್ತಾರೆ ಯಾರಿರ್ಬೋದು ಅಂತ. ಬಂದಿರತಕ್ಕಂಥವನು ರಾವಣಾಸುರನ ತಮ್ಮ ವಿಭೀಷಣ ಅನ್ನೋದು ಗೊತ್ತಾಗುತ್ತೆ. ಅವನು ತನ್ನ ಅಣ್ಣ ರಾವಣನ ಜೊತೆ ವಿರೋಧ ಕಟ್ಕೊಂಡು, ಯಾಕೆಂದರೆ ಅವನು ವಾದ ಮಾಡ್ತಾನೇ ಇದ್ದಾನೆ, ನಾವು ಸೀತೆಯನ್ನು ತರಬಾರ್ದಾಗಿತ್ತು, ನೀನು ಹೊತ್ಕೊಂಡು ಬರಬಾರ್ದಾಗಿತ್ತು, ವಾಪಸ್ ಕೊಟ್ಬಿಡ್ಬೇಕು, ನಾವು ಕ್ಷಮಾಪಣೆ ಬೇಡ. ಎಷ್ಟು ಸತಿ ಹೇಳಲು ಕೇಳಲೇ ಇಲ್ಲ. ಅವನಿಂದ ತುಂಬ ವಿರೋಧನ ಆಗಿಬಿಡ್ತೀನಿ, ನೀನು ಶತ್ರುಪಾಳೆಯೋದವನು, ನೀನು ಶತ್ರು ಕಡೆಯವನು ನೀನು ಅಂತ ರಾವಣ ತುಂಬ ಬೈತಾನೆ. ಅದಕ್ಕೆ ವಿರೋಧ ಕಟ್ಕೊಂಡು ಶ್ರೀರಾಮನನ್ನು ಶರಣು ಬೇಡಲು ಬಂದಿದ್ದಾನೆ ಅನ್ನೋದು ಅವರಿಗೆಲ್ಲ ಕೂಡ ಚೆನ್ನಾಗಿ ತಿಳಿಯಿತು. ವಿಭೀಷಣ ಬಂದಿರತಕ್ಕಂಥದ್ದು ಒಂದು ಹುಡುಗಾಟಿಕೆ ಅಲ್ಲ, ರಾವಣನ ವಿರೋಧಿಯಾಗಿ ಬಂದಿದ್ದಾನೆ. ಆದರೆ ಈ ಸಂದರ್ಭದಲ್ಲಿ ವಿರೋಧಿ ಕಡೆಯಿಂದ ಬಂದಿರತಕ್ಕಂಥವರನ್ನು ಆಶ್ರಯವನ್ನು ಕೊಡ್ಬೋದೋ ಕೊಡಬಾರ್ದೋ ಅನ್ನೋದ್ರ ಬಗ್ಗೆ ದೀರ್ಘವಾದ ಚರ್ಚೆ ನಡೆಯುತ್ತೆ. ಯಾಕೆಂದರೆ ವಿರೋಧ ಪಾಳ್ಯದಿಂದ ಯುದ್ಧದ ಸಮಯದಲ್ಲಿ ಬಂದರೆ ನಂಬಾರ್ದು ಅಂತಾರೆ. ಏನು ಮಾಡೋದು? ಆದರೆ ಆಶ್ರಯ ಬಂದಿರತಕ್ಕಂಥವನು
ಕೊಡದೆ ಹೋದರೆ ಹೇಗೆ, ಏನು ಮಾಡೋದು ಅಂಥೇಳಿ ಶ್ರೀರಾಮ ಏನು ಮಾಡ್ತಿದ್ದ ನೋಡೋಣ ಮುಂದೆ. ಜೈ ಗುರುದತ್ತ.